ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ರು. ನಾನು ಸಂಜೆ ಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಮನೆಗೆ ಬಂದೆ. ದೇವ್ರ ಮನೇಲಿ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ಅಂತ ಕೂತ್ಕೊಂಡು ನಾಮ ಎಲ್ಲ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನಿಲ್ಲ, ಬರೀ ಗಂಧ ಕಡಿ ಹಚ್ಚೋಣ ಅಂತ. ಈಗ ಬೆಳಗ್ಗೆನೇ ಅವರೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದರು, ಹೂವು ಎಲ್ಲ ಮುಡಿಸಿ ಎಲ್ಲ ಮಾಡಿದರು. ಆಮೇಲೆ ನಾನು ಗಂಧ ಕಡಿ ಮಾತ್ರ ಹಚ್ಚೋಣ ಅಂತ ಅಂದ್ಕೊಂಡು ಗಂಧ ಕಡಿ ಮಾತ್ರ 2 ಗಂಧ ಕಡಿ ಹಚ್ಕೊಂಡೆ. ಆಮೇಲೆ ಈಗ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ. ಯಾಕೆಂದರೆ ಈಗ ಯಾವಾಗಲೂ ಹೇಳೇ ಇಲ್ಲ. ರೀಸೆಂಟ್ ವೀಡಿಯೋಗಳಲ್ಲಿ ನಾನು ಬೆಂಗಳೂರಿಗೆ ಬಂದಮೇಲೆ ರೀಸೆಂಟಾಗಿ ಯಾವ ವೀಡಿಯೋಸ್ನೂ ಮಾಡೇ ಇಲ್ಲ. ಈಗ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಮೈಕೊಂಡು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮೊದಲೇ ಇದನ್ನು ಟೆಸ್ಟ್ ಮಾಡ್ತಾಯಿದ್ದೆ. ಬಟ್ ಈಗ ಬಿಟ್ಬಿಟ್ಟಿದೆ, ಮತ್ತು ಯಾಕೋ ಚೆನ್ನಾಗಿ ಯೂಸ್ ಆಗ್ತಾಯಿಲ್ಲ ಅಂತ ಮತ್ತು ಅದೇ ಗೋಳು ಆಗ್ತಾಯಿದೆ. ಯಾಕೆ ಚೆನ್ನಾಗಿ ಬರ್ತಾಯಿಲ್ಲ, ಅಷ್ಟು ದುಡ್ಡು ಕೊಟ್ಟು ಸುಮ್ಮನೆ ವೇಸ್ಟ್ ಆಗ್ತಿದೆ ಅಂತ ಅನ್ನಿಸ್ತು. ಒಂದ್ಸರಿ ಟ್ರೈನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದು ವಾಯ್ಸ್ ಒಂಥರ ಚೆನ್ನಾಗಿ ಕೇಳಿಸಲ್ಲ, ಏನೋ ಒಂಥರ ಕೇಳಿಸ್ತಾ ಇರುತ್ತೆ, ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ವೀಡಿಯೋಸಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನಾನು ಯಾವ ಥರ ಮುಂದೆ ಬರೋ ವೀಡಿಯೋಸಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಸ್ವಲ್ಪ ಚಾಲೆಂಜಿಂಗ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಕುಕ್ಕಿಂಗ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಏಕೆಂದರೆ ಈಗ ಒಂದು ಏನೋ ತರಿಸಿದ್ದೀನಿ, ಅದನ್ನು ಬರೋ ಅಪ್ಕಮಿಂಗ್ ವೀಡಿಯೋದಲ್ಲಿ ಆ ವಿಡಿಯೋದ ಬಗ್ಗೆ, ಅಂದರೆ ತರಿಸಿರೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಏನು ತರಿಸಿದ್ದೀನಿ ಅಂತ. ಈಗ ನೀವು ನೆಕ್ಸ್ಟ್ ನೋಡ್ಬೋದು, ಸ್ವಲ್ಪ ವಾಯ್ಸ್ ಹಾಕ್ತೀನಿ ನೋಡಿ ಹೆಂಗೆ ಕೇಳಿಸ್ತಾ ಇದೆ ಮೈಕಲ್ಲಿ ಅಂತ. ಆ ಥರ ಕೇಳಿಸಿದ್ರೆ ಹೆಂಗೆ ನೀವು ಕೇಳಿಸ್ಕೊತೀರಾ ಹೇಳಿ ಅಲ್ವಾ, ಅದಕ್ಕೆ ತೋರಿಸ್ತೀನಿ ನೋಡಿ ಹೆಂಗೆ ಕೇಳಿಸ್ತಾ ಇದೆ ಅಂತ. ಅದು ಚಾಲೆಂಜಿಂಗ್ ವಿಡಿಯೋಸ್ಗೆ ನಂಗೆ ಸ್ವಲ್ಪ ಜಾಸ್ತಿ ವ್ಯೂಸ್ ಎಲ್ಲ ಬರ್ತಾ ಇದೆ, ಹಂಗಾಗಿ ಚಾಲೆಂಜಿಂಗ್ ವಿಡಿಯೋಸ್ನ ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ. ನೋಡಿ ಎಂಜಾಯ್ ನೋಡೋದ್ರಲ್ಲ ಆ ಥರ ಕೇಳಿಸ್ತಿದೆ, ಕ್ಲಿಯರ್ ವಾಯ್ಸೇ ಬರ್ತಾಯಿಲ್ಲ. ಅದರಲ್ಲಿ ಏನೋ ಒಂಥರ ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಅದಕ್ಕೇ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಫಾಸ್ಟ್ ಮೂಮೆಂಟ್ ಹಾಕ್ಬಿಟ್ಟು ಹಿಂಗೆ ಹೇಳ್ಬಿಡೋಣ ನಾನೇ ಅಂತ ಹೇಳ್ಬಿಟ್ಟು ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಂಗೆ ಯಾಕೆ ಲೇಟ್ ಆಗುತ್ತೆ ವೀಡಿಯೋ ಹಾಕೋದು ಅಂದರೆ, ಎಡಿಟ್ ಮಾಡುವಾಗ ಈ ಥರ ವಾಯ್ಸ್ ಕೊಡೋದೇ ಸ್ವಲ್ಪ ಕಷ್ಟ ನನಗೆ. ಯಾಕೆಂದರೆ ಅಲ್ಲಿ ಏನು ಮಾತಾಡಿರ್ತೀನಿ ನಂಗೆ ಅದು ಮತ್ತೆ ಗ್ಯಾಪ್ನೇ ಇರೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಆದರೆ ಹೇಳ್ತಾ ಇರ್ತೀನಿ, ಬಟ್ ಅಲ್ಲಿ ಹೇಳಿರೋದು ಕ್ಲಾರಿಟಿಯಾಗಿ ಅಲ್ಲಿ ಹೇಳಿರ್ತೀನಿ. ಬಟ್ ಇಲ್ಲಿ ವಾಯ್ಸ್ ಕೊಡುವಾಗ ಹಂಗೆ ನೋಡ್ಕೊಂಡು ಹೇಳೋಕ್ಕೂ ಆಗೋಲ್ಲ. ಹಂಗಾಗಿ ನನಗೇನು ಅನಿಸುತ್ತೆ ವಿಡಿಯೋ ನೋಡುವಾಗ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ ಅಲ್ಲಿ. ಆಮೇಲೆ ನಾನು ಅಂದ್ಕೊತೀನಿ ವಿಡಿಯೋ ಮಾಡುವಾಗ ಅಲ್ಲಿ ಏನು ಮಾತಾಡ್ತೀನಿ ಅದೇ ಥರ ಹಿಂಗೆ ಮಾಮೂಲಿಯಾಗಿ ವ್ಲಾಗರ್ಸ್ ಎಲ್ಲ ಮಾತಾಡ್ತಾರಲ್ಲ ಅಲ್ಲಿ ಮಾತಾಡೋ ಥರನೇ ಹಾಕೋಣ ಅಂತ ಅಂದ್ಕೊತೀನಿ. ಆ ಥರ ಆಗೋದಿಲ್ಲ, ನೋಡೋಣ ಬರೋ ವಿಡಿಯೋದಲ್ಲಿ ಮಾಡೋಣ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸಂಜೆ ನೈಟ್ ಆಗಿತ್ತು, ನೈಟ್ ಒಂದು 10 o'clock ಆಗಿತ್ತು ಅನಿಸುತ್ತೆ. ಆಗ ನೋಡಿ ಇದೊಂದು ಚಿಟ್ಟೆ ಇತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಕಾಂಗ್ರೆಸ್ ಗಿಡ ಬರ್ತಿತ್ತಲ್ಲ, ಅದರಲ್ಲಿ ಇದನ್ನು ಹೊಡೆದ್ರೆ ಇದು ಬಿದ್ದೋಗ್ತಿತ್ತು. ಆಗ ಆಟ ಆಡೋಕ್ಕೆ ಇದಕ್ಕೆ ದಾರ ಎಲ್ಲ ಕಟ್ಕೊಂಡೆಲ್ಲ ಆಟ ಆಡ್ತಿದ್ವಿ ಆಗ ಚಿಕ್ಕ ವಯಸ್ಸಲ್ಲಿ. ಅದನ್ನೇ ಮನೆ ಒಳಗಡೆ ಬಂದಿತ್ತಲ್ಲ ಅಂದ್ಬಿಟ್ಟು ಇವ್ರಿಗೆ ತೋರ್ಸೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಟ್ಕೊಂಡೆ ಕೈಗೆ ಸಿಗ್ತದೆ, ಆರೋಗಲಿಲ್ಲ. ಅವ್ರು ಬಜ್ಜಿ ಹಾಕ್ತಾಯಿದ್ರು, ಅವ್ರಿಗೆ ಹೋಗಿ ತೋರಿಸ್ತಿದ್ದೀನಿ ನೋಡಿ ಚಿಟ್ಟೆ ಹೆಂಗೆ ಬಂದಿದೆ ಅಂತ ಎಲ್ಲ. ಆಮೇಲೆ ಅವ್ರಿಗೆಲ್ಲ ತೋರಿಸಿ ಇದರಲ್ಲೆಲ್ಲ ಆಟ ಆಡ್ತಿದ್ದೆ ನಾನು ಸ್ವಲ್ಪ ಹೊತ್ತು. ಅದು ಹೆಂಗೆ ಆಡ್ತಿತ್ತು ಅಂತೆಲ್ಲ ತೋರಿಸ್ತಾ ಇದ್ದೆ. ಅಲ್ಲಿ ಅಲ್ಲಿ ಹೆಂಗೆ ಆಡುತ್ತೆ ಅಂತ ಅವ್ರ ಹತ್ರ ಬಿಡೋಕೆ ಹೋದರೆ ಅಂದರೆ ಅಲ್ಲಿ ಅವ್ರಿಗೆ ಹೇಳ್ತಿದ್ದೆ ಅದನ್ನೇ, ಇದರಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗೆ ಆಟ ಆಡ್ತಿದ್ವಿ ಗೊತ್ತಾ ಅಂತೆಲ್ಲ ಅವ್ರಿಗೂ ಹೇಳ್ಕೊಂಡು ಅವ್ರು ಬಜ್ಜಿ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ರು ಎಲ್ಲನೂ. ಆಮೇಲೆ ಅವ್ರು ಬಜ್ಜಿ ಮಾಡೋಷ್ಟ್ರಲ್ಲಿ ನಾನು ಮತ್ತೆ ಇದನ್ನು ಬಿಟ್ಬಿಡೋಣ ಅಲ್ಲಿಗೆ ಅಂದ್ಬಿಟ್ಟು ಮತ್ತೆ ತಗೊಂಡೋಗಿ ಬಿಡೋಕೆ ಹೋಗ್ತಾಯಿದ್ದೀನಿ. ಏಕೆಂದರೆ ಅದಕ್ಕೆ ಹಿಂಸೆ ಆಗಿಬಿಡುತ್ತೆ ಮತ್ತು ಜಾಸ್ತಿ ಹೊತ್ತು ಕೈಲಿ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡು ಬಿಡೋಕೆ ಹೋಗ್ತಾಯಿದ್ದೀನಿ. ಅಲ್ಲೇ ಬಿಟ್ಟರೆ ಅದು ಬೇಕಾದ್ರೆ ಆರೋಗುತ್ತೆ ಅಂತ. ಅದಲ್ಲಿ ಬಿಡ್ತೀನಿ, ಅದು ಆರೋದೇ ಇಲ್ಲ. ಆಮೇಲೆ ಬಾಲ ಮುಟ್ಟಿದ ತಕ್ಷಣ ಆರೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಹಿಂಗೆ ಆಡ್ತಿದೆ ಅಂತ. ಕುತ್ಕೊಳ್ತದೆ, ಎಷ್ಟು ಸ್ಟಿಫಾಗಿ ಇಟ್ಕೊಳ್ಳೋದು ನೋಡಿ ಗೋಡೆನ. ನಾವಾದರೆ ಗೋಡೆ ಬಿದ್ದೇ ಹೋಗ್ತೀವಿ ಅನ್ಸುತ್ತೆ ಹಿಂಗೆ ಹಿಡ್ಕೊಳಕ್ಕೆ ಹೋದರೆ. ಅದು ನೋಡಿ ಎಷ್ಟು ಸ್ಟಿಫಾಗಿ ಇಟ್ಕೊಂಡಿದೆ. ಅದು ಆಡ್ತಾನೇ ಇರಲಿಲ್ಲ. ನಾನು ಯಾಕೆ ಆಡ್ತಾಯಿಲ್ಲ, ಯಾವಾಗ ಹೋಗು ಅಂತ ಹೇಳ್ತಿದ್ದೀನಿ, ಅದು ಹೋಗ್ತಾನೇ ಇಲ್ಲ. ಆಮೇಲೆ ಬಾಲ ಟಚ್ ಮಾಡೋಣ ಆರೋಗ್ಬೋದು ಅಂತ ಅಂದ್ಕೊಂಡು ಬಾಲನ ಟಚ್ ಮಾಡ್ತೀನಿ ನೋಡಿ. ಹಿಂಗೆ ಟಚ್ ಮಾಡಿದ್ಮೇಲೆ ಅದು ಎಲ್ಲಿತ್ತು ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋದು, ಮತ್ತೆ ಅಲ್ಲೇ ಹೋಗುತ್ತೆ, ಫೋಟೋ ಹತ್ರನೇ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಓಕೆ ಅದು ಬಿಟ್ಟು ಹೋಗಲ್ವೇನೋ ಅಲ್ಲಿ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಆಮೇಲೆ ಇವ್ರು ಬಜ್ಜಿ ಹಾಕ್ತಾಯಿದ್ರಲ್ಲ ಅದೆಲ್ಲ ಮುಗಿಸ್ಕೊಂಡು ಇನ್ನು ಮಲ್ಕೊಂಡ್ವಿ ನೈಟು. ಇದೇ ಶನಿವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಬೇಗ ಬೇಗ. ಈಗ ಹೆಂಗೋ ಒಂದು ಸೀಸನಲ್ಲಿ ಬೇಗ ಆದರೂ ಮತ್ತೆ ಈಗ ಡೌನ್ ಆಯಿತು, ಮತ್ತೆ ಮಾಡ್ಕೊಳ್ಳಿ ಅಲ್ವಾ ಸಬ್ಸ್ಕ್ರೈಬರ್ಸ್ ಬೇಗ ಆಗಿ. ಇನ್ಮೇಲೆ ಆ ವಿಡಿಯೋಸ್ನ ಕಂಪಲ್ಸರಿ ಮಾಡಿ ಹಾಕ್ತಾನೆ ಇರ್ತೀನಿ. ಓಕೆ ಗೈಸ್, ಬಾಯ್. ವಾಚಿಂಗ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.